ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಇವತ್ತು ಕುಂಬಳಕಾಯಿಂದ ಏನ್ ಮಾಡ್ತಾ ಇದ್ದೀವಿ ಪ್ರತಿಭಾ? ಹೌದಾ ಆಶಾ, ಇವತ್ತು ಕುಂಬಳಕಾಯಿಂದ ಆಷಾಢದ್ದು ಒಂದು ಫೇಮಸ್ ರೆಸಿಪಿ ಅಂತಾನೆ ಅನ್ಬೋದು. ಸೊ ಒಂದು ತುಂಬಾ ಒಳ್ಳೆ ರೆಸಿಪಿನ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಸೊ ಕುಂಬಳಕಾಯಿ ಅಂತೂ ಹೆಲ್ತ್ ತುಂಬಾ ಒಳ್ಳೇದಲ್ವಾ? ಹೌದು, ಸ್ವೀಟ್ ಕುಂಬಳಕಾಯಿ. ಸೊ ಮಕ್ಕಳು ಇಷ್ಟಪಡುವಂಥದ್ದು ಒಂದು ರೆಸಿಪಿನ ಮಾಡೋಣ. ಯಾಕಂದ್ರೆ ಪಲ್ಯ ಮಾಡಲಿ, ಸಾಂಬಾರು ಮಾಡಲಿ, ಮಕ್ಕಳು ಒಬ್ಬೊಬ್ರು ಇಷ್ಟಪಡಂಗಿಲ್ಲ. ಹೌದು. ಸೊ ಹಂಗಾಗ್ಬಿಟ್ಟು ನಾವಿಲ್ಲೊಂದು ತುಂಬಾ ಡಿಫ್ರೆಂಟ್ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪಿನ ಮಾಡೋಣ ಅಷ್ಟೇ. ಸೊ ಇವಾಗ ಇದ್ರೊಳಗಡೆದು ಬೀಜ ಎಲ್ಲ ತಕೊಂಡ್ ಬರೋಣ. ನೋಡಿ, ಇದ್ರೊಳಗಡೆದೆಲ್ಲ ಬೀಜ ತಕೊಂಡ್ ಬಂದಿದ್ವಲ್ಲ, ಇವಾಗ ಇದ್ರ ಮೇಲ್ಗಡೆದು ಸಿಪ್ಪೆ ಕೂಡ ತಕ್ಕೋಬೇಕು. ಸಿಪ್ಪೆ ಇದು ತುಂಬಾ ಎಳೆದ್ ತಗೊಂಡಿದ್ದೀನಿ ಯಶ ನಾನು. ಸೊ ನೀವು ಬೇಕಂದ್ರೆ ಒಂದು ಸ್ವಲ್ಪ ದೊಡ್ಡ ಸೈಜು ಕೂಡ ತಗೋಬಹುದು, ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೋಬಹುದು. ಸೊ ಇದನ್ನು ಈ ಥರ ತೆಗಿಯೋಕೆ ಕಷ್ಟ ಆಗುತ್ತೆ ಅಂದರೆ ನೀವು ಈ ಥರ ಚಿಕ್ಕದಾಗಿ ಪೀಸನ್ನು ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆದು ಈ ಥರ ಸಿಪ್ಪೆನ ತಕ್ಕೋಬೇಕು. ಸೊ ಎಲ್ಲದನ್ನು ನಾವು ಇದೇ ಥರ ಸಿಪ್ಪೆನ ತಕ್ಕೊಂಡು ಬರೋಣ. ನೋಡಿ, ಈ ಥರ ಎಲ್ಲ ಸಿಪ್ಪೆ ತಕೊಂಡ ನಂತರ ಇದ್ರೊಳಗಡೆ ಒಂದು ಮೂರು ಈ ಥರ ಕಟ್ ಮಾಡ್ಕೊಳ್ಳೋಣ. ಸಣ್ಣ ಸಣ್ಣದಂಗೆ ಏನಲ್ಲ ಪ್ರತಿಭಾ? ಏನಿಲ್ಲ ಅಷ್ಟೇ, ಇಷ್ಟಿದ್ರೆ ಸಾಕು. ಯಾಕಂದರೆ ಚೆನ್ನಾಗಿ ಕುದಿಬೇಕಲ್ಲ. ಹೌದು, ಅದಕ್ಕಂತ ಹೇಳಿ ನಮ್ಮ ಕಡೆ ಹಬ್ಬಗಳಲ್ಲಿ ಇದ್ರದ್ದೊಂದು ರೆಸಿಪಿ ಮಾಡಿರ್ತಾರೆ ಪ್ರತಿಭಾ. ಹೌದಾ? ಸ್ವೀಟ್ ಇಲ್ಲ, ಖಾರ ಮಾಡಿರ್ತಾರೆ. ಬಟ್ ಈ ಸೈಡ್ ಇದ್ರದ್ದು ಪಲ್ಯ ಆಗಲಿ ಸಾಂಬಾರಾಗಲಿ ಜಾಸ್ತಿ ಅಲ್ವಾ ಮಾಡೋದು? ಹೌದು. ನೋಡಿ, ಇವಾಗ ಇಷ್ಟೆಲ್ಲ ಮಾಡ್ಕೊಂಡ ನಂತರ ಇದನ್ನು ನಾವು ಒಂದು ಕುಕ್ಕರ್ ಒಳಗಡೆ ಹಾಕೋಬೇಕು. ಓಕೆ. ನೀವು ಬೇಕಂದ್ರೆ ಸ್ಟೀಮಲ್ಲಿನೂ ಕೂಡ ಬೇಯಿಸ್ಕೋಬೋದು. ಬಟ್ ಈ ಥರ ಕುಕ್ಕರಲ್ಲಿ ಯಾಕೆ ಮಾಡ್ಬೇಕಂದ್ರೆ ಚೆನ್ನಾಗಿ ಕುದಿಯುತ್ತೆ ಅಂತ. ಓಕೆ ಓಕೆ. ನೋಡಿ, ಇದೆಲ್ಲ ಕುಕ್ಕರ್ಗೆ ಹಾಕೊಂಡ ನಂತರ ಇದ್ರ ಒಳಗಡೆ ಒಂದು ಅರ್ಧ ಕಪ್ಪದಷ್ಟು ನೀರು ಹಾಕೊಳ್ಳೋಣ, ಜಾಸ್ತಿ ಬೇಡ. ಓಕೆ. ಸ್ವಲ್ಪ ಹಾಕೊಳ್ಳೋಣ. ಆಮೇಲೆ ಲೀಟನ್ನು ಹಾಕಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ 2 ವಿಸಲನ್ನು ತಗೊಂಡು ಬರೋಣ. ಓಕೆ. ಇದನ್ನು ವಿಸಲ್ ಆಗೋ ತನಕ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾನು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ, ಪ್ಯೂರ್ ಗೋಧಿ ಹಿಟ್ಟಿದೆ. ಆಮೇಲೆ ಇದನ್ನ ನೀವು ಕ್ವಾಂಟಿಟಿ ನೋಡ್ಬಿಟ್ಟು ಮಾಡ್ಕೋಬಹುದು. ಅಷ್ಟು ಇಷ್ಟು ಅಂತ ಏನ್ ಬೇಕಾಗಿಲ್ಲ. ನಿಮ್ ಮನೆಗೆ ಎಷ್ಟು ಜನ ಇದ್ದಾರೆ ಅದನ್ನ ನೋಡ್ಕೊಂಡು ನೀವು ಇಲ್ಲಿ ಗೋಧಿ ಹಿಟ್ಟನ್ನ ಹಾಕೋಬೇಕು. ಗೋಧಿ ಹಿಟ್ಟನ್ನ ಜಡಿ ಮಾಡಿ ಹಾಕೊಂಡ್ರು. ಇದೇ ಗೋಧಿ ಹಿಟ್ಟು ಒಳಗಡೆ 1/4 ಕಪ್ಪದಷ್ಟು ಇಲ್ಲಿ ಅಕ್ಕಿ ಹಿಟ್ಟನ್ನ ಹಾಕೊಳ್ಳೋಣ. ಇವಾಗ ಇಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ಳೋಣ. ನೋಡಿ, ಪಕ್ಕಕ್ಕೆ ವಿಸಲ್ ಕೂಡ ಆಗ್ತಾ ಇದೆ. ಇವಾಗ ಅಕ್ಕಿ ಹಿಟ್ಟು ತಿನ್ನಂಗಿಲ್ಲ ಅಂದವರು ಸ್ಕಿಪ್ ಮಾಡ್ಕೋಬಹುದು. ನೀವು ಬರೀ ಗೋಧಿ ಹಿಟ್ಟು ಮತ್ತೆ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕೊಳ್ಳೋಣ. ನಮ್ಗೆ ಎರಡೂನು ಬೇಡ, ಬರೀ ಗೋಧಿ ಹಿಟ್ಟಲ್ಲಿ ಮಾಡ್ಕೋತೀವಿ ಅಂದ್ರೂ ನಡೆಯುತ್ತೆ. ಇವಾಗ ಇಲ್ಲಿ 2 ವಿಸಲ್ ಆಗಿದೆ, ನಾವು ಕುಕ್ಕರನ್ನು ಆಫ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೇನೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಜಾಸ್ತಿ ಉಪ್ಪು ಬೇಡ, 1/4 ಟೀ ಸ್ಪೂನ್ ಅಷ್ಟೇ ಸಾಕು. ಆಮೇಲೆ ಇದ್ರ ಒಳಗಡೆನೆ ಒಂದು ಅರ್ಧ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿನ ಹಾಕೊಳ್ಳೋಣ. ಇದರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಇದೆಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ಹಿಟ್ಟು ತಿನ್ನಂಗಿಲ್ಲ, ಕಡಲೆ ಹಿಟ್ಟು ತಿನ್ನಂಗಿಲ್ಲ ಅಂದವರು ಟೋಟಲಿ ಸ್ಕಿಪ್ ಮಾಡ್ಕೋಬಹುದು. ಬಟ್ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಹಾಕೊಳ್ಳೋದ್ರಿಂದ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ, ಕಲರ್ ಚೆನ್ನಾಗಿ ಬರುತ್ತೆ, ಅದ್ರ ಜೊತೆ ಗರಿ ಆಗಿ ಕೂಡ ಬರುತ್ತೆ. ಸೊ ಆದಷ್ಟು ನಿಮ್ಗೇನು ತೊಂದರೆ ಇಲ್ಲ, ನಾವು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ತಿಂತೀವಿ ಅಂದವರು ಡೆಫಿನೇಟ್ ಆಗಿ ಹಾಕೊಳ್ಳಿ, ತುಂಬಾ ಅಥೆಂಟಿಕ್ ಟೇಸ್ಟ್ ಬರುತ್ತೆ. ಇವಾಗ ನೋಡಿ, ಇದೆಲ್ಲ ಮಿಕ್ಸ್ ಆಗಿದೆ ಅಲ್ಲ, ಇದನ್ನ ಪಕ್ಕಕ್ಕೆ ಇಡೋಣ. ಇವಾಗ ನೋಡಿ, ಕುಕ್ಕರ್ ವಿಸಲ್ ಕೂಡ ಆಗಿದೆ, ಕರೆಕ್ಟಾಗಿ 2 ವಿಸಲ್ ಆಗಿದೆ. 2 ವಿಸಲಲ್ಲಿ ಕುದ್ದಿಲ್ಲ ಅಂದರೆ ನೀವು ಇನ್ನೊಂದು ವಿಸಲನ್ನು ಹಾಕೋಬಹುದು. ಇವಾಗ ಇದು ಬಿಸಿ ಇರಬೇಕಾದ್ರೆ ಇದ್ರ ಒಳಗಡೆ 1 ಕಪ್ಪದಷ್ಟು ಇಲ್ಲಿ ನಾನು ಬೆಲ್ಲನ ಹಾಕೋತಾ ಇದ್ದೀನಿ. ಬೆಲ್ಲನ ಈ ಥರ ಪುಡಿ ಮಾಡ್ಕೊಂಡಿರೋದು. ನೀವು ಬೇಕಂದ್ರೆ ಬೆಲ್ಲನ ಕಟ್ ಮಾಡಿ ಕೂಡ ಹಾಕೋಬಹುದು. ಇವಾಗ ಈ ಬಿಸಿ ಇರ್ಬೇಕಾದ್ರೆ ಬೆಲ್ಲ ಹಾಕೋಬೇಕು ಆಶಾ. ಅವಾಗ ಏನಾಗುತ್ತಂದ್ರೆ ನೀಟಾಗಿ ಎಲ್ಲ ಸ್ಮ್ಯಾಶ್ ಆಗುತ್ತೆ. ಇಲ್ಲ ಇನ್ನ ಇದು ತುಂಬಾ ಚೆನ್ನಾಗಿ ಕುದ್ದಿಲ್ಲ, ನಮ್ಮ ಹತ್ರ ಟೈಮ್ ಇಲ್ಲ ಅಂದ್ರೆ ಫಸ್ಟ್ ನೀವು ಇದೇನು ಕುಂಬಳಕಾಯಿ ಇದೆಯಲ್ಲ ಮಿಕ್ಸಿಗೆ ಹಾಕೊಂಡು ಆಮೇಲೆ ಬೆಲ್ಲ ಕೂಡ ಹಾಕೋಬಹುದು. ಸೊ ಇದನ್ನ ನೀಟಾಗಿ ಈ ತರ ಸ್ಮ್ಯಾಶ್ ಮಾಡ್ಕೊಂಡು ಬರೋಣ, ಹುರ್ನದ ತರ ಆಗುತ್ತೆ ಆಶಾ. ನೋಡಿ, ಇದನ್ನ ಈ ತರ ನೀಟಾಗಿ ನಾವು ಸ್ಮ್ಯಾಶ್ ಮಾಡ್ಕೊಂಡು ಬಂದಿರೋದು. ಇದ್ರ ಮಧ್ಯದಲ್ಲಿ ಒಂದೊಂದು ಗಟ್ಟಿ ಉಳಿದೈತೆ, ಅದನ್ನ ನಾನು ಮಿಕ್ಸರ್ಗೆ ಹಾಕೊಂಡು ಇದ್ರ ಒಳಗಡೆನೆ ಮಿಕ್ಸ್ ಮಾಡ್ಕೊಂಡು. ಸೊ ನೀವು ಇದು ಇನ್ನ ಕುದ್ದಿಲ್ಲ ಅಂದ್ರೆ ತಲೆ ಕೆಡ್ಸ್ಕೋಬೇಡಿ. 2-3 ವಿಸಲ್ ಆದ್ಮೇಲೆ ನೀವು ಬೇಕಂದ್ರೆ ಮಿಕ್ಸರ್ಗೆ ಹಾಕಿ ಆಮೇಲೆ ಅದ್ರ ಒಳಗಡೆ ಬೆಲ್ಲ ಹಾಕಿ ಕೂಡ ಮಿಕ್ಸರ್ಗೆ ಹಾಕೋಬಹುದು. ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಪ್ರತಿಭಾ. ಹೌದು, ತುಂಬಾ ಚೆನ್ನಾಗಿದೆ ನೋಡಿ, ಈ ತರ ಆಗ್ಬೇಕು. ಇವಾಗ ಏನ್ ಮಾಡೋಣ ಅಂದ್ರೆ ಇದನ್ನ ನಾವು ಇದೇ ಗೋಧಿ ಹಿಟ್ಟಿನ ಒಳಗಡೆ ಹಾಕೋಬೇಕು. ನೋಡಿ, ಇವಾಗ ಎಲ್ಲಾನು ಹಾಕೊಂಡಿದ್ವಿಲ್ಲ, ಅದು ನಾವು ಕುಕ್ಕರಲ್ಲಿ ಮಾಡ್ಕೊಂಡಿರೋದು ಆಶಾ ಕುಂಬಳಕಾಯಿನ, ಅದನ್ನ ಇದ್ರ ಒಳಗಡೆ ಹಾಕೊಂಡು ಕಲಿಸ್ಕೋಬೇಕು. ಡೈರೆಕ್ಟ್ ಆಗಿ ನೀರನ್ನ ಹಾಕೋಬೇಡಿ, ನೀವು ನೀಟಾಗಿ ಫಸ್ಟ್ ಕಲಿಸ್ಕೊಳ್ಳಿ. ಇದನ್ನ ನಮ್ಗೆ ಪುರಿ ಹದಕ್ಕೆ ಕಲಿಸ್ಕೋಬೇಕು, ಚಪಾತಿ ಹದಕ್ಕೆ ಕಲಿಸ್ಕೋಬೇಡಿ. ಪುರಿ ಹದಕ್ಕೆ ಅಂದ್ರೆ ಒಂದ್ ಸ್ವಲ್ಪ ಗಟ್ಟಿನೇ ಕಲಿಸ್ಕೋಬೇಕು. ಫಸ್ಟ್ ಅದ್ರ ಒಳಗಡೆನೆ ಕಲಿಸ್ಕೊಳ್ಳೋಣ, ಬೇಕಾದ್ರೆ ನೀರನ್ನ ಹಾಕೊಳ್ಳೋಣ. ಹೌದು, ಇಲ್ಲಾಂದ್ರೆ ಅವಶ್ಯಕತೆ ಇಲ್ಲ ಅಂದ್ರೆ ಬೇಡ. ಸ್ಮೆಲ್ ಅಂತೂ ಸೂಪರ್ ಆಗಿ ಬರ್ತಾ ಇದೆ. ಹೌದಲ್ಲ, ಆ ಏಲಕ್ಕಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹೌದು. ಇನ್ನು ಯಾರು ನೀವು ನಮ್ದು ವಾಟ್ಸ್ಆಪ್ ಗ್ರೂಪ್ ಅನ್ನ ಜಾಯಿನ್ ಆಗಿಲ್ಲ ಅಂದ್ರೆ ವಿಶ್ಫುಲ್ ಅಡುಗೆ ಮನೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ.
ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ. ನಿಮ್ಗೇನೇ ಕ್ವೆರೀಸ್ ಆಗಿರ್ಬೋದು, ಡೌಟ್ಸ್ ಆಗಿರ್ಬೋದು, ಅಥವಾ ಸ್ಪೆಸಿಫಿಕ್ ಯಾವುದಾದ್ರೂ ವಿಡಿಯೋ ಬೇಕಾಗಿದ್ರೆ ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ಮತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಯಾವುದಾದ್ರೂ ನಿಮಗೆ ಮಸಾಲೆ ಖಾರ ಆಗಿರ್ಬೋದು, ಹಾಸನ ಬೆಂಗಳೂರು ಸೈಡು ಸಾಂಬಾರು ಪುಡಿ ಆಗಿರ್ಬೋದು, ಚಟ್ನಿ ಪೌಡರ್ ಆಗಿರ್ಬೋದು, ಶೇಂಗಾ ಹಿಂಡಿ ಆಗಿರ್ಬೋದು, ಅಥವಾ ಉತ್ತರ ಕರ್ನಾಟಕ ಸ್ಪೆಷಲ್ ಸ್ನ್ಯಾಕ್ಸ್ ಐಟಮ್ಸ್ ಏನಾದರೆ ಬೇಕಂದರೆ ಅಲ್ಲಿ ಕೆಳಗಡೆ ವಾಟ್ಸಪ್ ನಂಬರನ್ನು ಕೊಟ್ಟಿದ್ದೀವಿ. ಆ ನಂಬರಿಗೆ ನೀವು ಮೆಸೇಜ್ ಮಾಡಿದರೆ ಸಾಕು, ನಿಮಗೆಲ್ಲ ಡೀಟೇಲ್ಸ್ ಬರುತ್ತೆ. ನೋಡಿ ಈ ಥರ ಗಟ್ಟಿಯಾಗಿ ನಾವು ಕಲಿಸ್ಕೊಬೇಕು. ನಾವಿಲ್ಲಿ ಒಂದು ಹನಿನೂ ನೀರು ಹಾಕಿಲ್ಲ ಪ್ರತಿಭಾ. ಹೌದು, ಮುಂಚೆ ಏನು ಕುಕ್ಕರಲ್ಲಿ ಒಂದು ಅರ್ಧ ಕಪ್ಪದಷ್ಟು ನೀರು ಹಾಕಿದ್ದೀವಿ, ಅದೇ ನೀರಲ್ಲಿನೇ ಇಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೊಂಡಿದ್ದೀವಿ. ಅಕಸ್ಮಾತ್ ನೀವು ನೀರು ಹಾಕ್ಕೊಂಡಿದ್ರೆ ಗೋಧಿ ಹಿಟ್ಟು ತುಂಬ ಜಾಸ್ತಿ ತಗೊಳುತ್ತೆ. ನಾವು ಅದೇ ಅರ್ಧ ಕಪ್ಪು ನೀರು ಹಾಕೋದಕ್ಕೆ ಇಲ್ಲಿ ನಾವು ಎಕ್ಸ್ಟ್ರಾ ಇನ್ನು 2 ಕಪ್ಪದಷ್ಟು ಗೋಧಿ ಹಿಟ್ಟನ್ನು ಹಾಕೊಂಡಿದ್ದೀವಿ. ಹೌದು ನೋಡಿ, ಈ ಥರ ಚೆನ್ನಾಗೆ ಪುರಿ ಹದಕ್ಕೆ ಕಲಿಸ್ಕೊಂಡಾಯ್ತಲ್ಲ ಆಶಾ? ಹೌದು, ಕಲಿಸ್ಕೊಂಡಾಯ್ತು. ಇದ್ರದ್ದೊಂದು ಉಳ್ಳೆನ ಮಾಡ್ಕೊಳ್ಳೋಣ. ಇವಾಗ ಚಪಾತಿಗೆಲ್ಲ ಉಳ್ಳೆ ಮಾಡ್ತೀವಲ್ಲ, ಆ ಥರ ಒಂದು ಉಳ್ಳೆನ ಮಾಡ್ಕೋಬೇಕು. ಕಲಿಸ್ಬಿಟ್ಟು ಇಡ್ಬೇಕು. ಅಷ್ಟು ಸಾಕು. ಕಲಿಸ್ಬಿಟ್ಟು ಇಡ್ಲೇಬೇಕಂತೇನಿಲ್ಲ, ನೀವು ದಿಢೀರ್ ಅಂತ ಕೂಡ ಮಾಡ್ಕೋಬಹುದು. ಇಷ್ಟು ಸಾಕಾಗತ್ತೆ? ಅಷ್ಟು ಸಾಕು ಆಶಾ. ನೋಡಿ, ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ಲೈಟ್ ಕೈಯಿಂದ ಈ ತರ ಗೋಧಿ ಹಿಟ್ಟನ್ನ ಉದುರಿಸ್ಕೊಳ್ಳೋಣ. ಗೋಧಿ ಹಿಟ್ಟನ್ನ ಜಾಸ್ತಿ ಕೂಡ ಹಚ್ಕೋಬಾರ್ದು ಅಷ್ಟೇ, ಇಲ್ಲ ಅಂದ್ರೂ ಹಂಗೇನು ಲಟ್ಟಿಸ್ಬೋದು. ಇವಾಗ ಇದನ್ನ ನಾವು ಚಪಾತಿ ತರ ಲಟ್ಟಿಸ್ಕೊಳ್ಳೋಣ. ತುಂಬಾ ತಿಳಿವಾಗಿ ಲಟ್ಟಿಸ್ಬೇಡಿ, ಒಂದು ಸ್ವಲ್ಪ ದಪ್ಪನೇ ಇರಬೇಕು. ನೋಡಿ ಈ ತರ ಇಟ್ಟು ಲಟ್ಟಿಸಾದ ನಂತರ ಇವಾಗ ಇದನ್ನ ಬಟ್ಲಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನಾವು ಸಿಂಗಲ್ ಲಟ್ಟಿಸ್ಕೋತೀವಿ ಅಂದ್ರೆ ನಡೆಯುತ್ತೆ, ಬಟ್ ಈ ಥರ ಮಾಡೋದ್ರಿಂದ ಬೇಗ ಕೂಡ ಆಗುತ್ತೆ. ಹೌದು, ಒಂದರಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳಿ. ಇವಾಗ ಎಕ್ಸ್ಟ್ರಾನ ತೆಗೆಯೋಣ, ತೆಗೆದ್ಬಿಟ್ಟು ಮತ್ತೆ ಇದನ್ನು ಲಟ್ಟಿಸ್ಬೋದು. ಮತ್ತೆ ಕಲಸಿ ಮತ್ತೆ ಲಟ್ಟಿಸ್ಬೋದು. ಹೌದು. ಇವಾಗ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಗಸಗಸೆ ಆಶಾ, ಗಸಗಸೆನ ಹಾಕೋಣ. ಹಾಕ್ಬಿಟ್ಟು ಲೈಟ್ ಕೈಯಿಂದ ಈ ಥರ ಪ್ರೆಸ್ ಮಾಡೋಣ. ಇಲ್ಲ ನಾವು ಹಚ್ಚಿಬಿಟ್ಟೆ ಲಟ್ಟಿಸ್ತೀವಿ ಅಂದ್ರೂ ನಡೆಯುತ್ತೆ. ಸ್ವಲ್ಪ ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಬಾಯಿಯಲ್ಲಿ ಕ್ರಂಚಿಯಾಗಿ ಸಿಗುತ್ತೆ. ಈ ಥರ ಹಚ್ಚಿಬಿಟ್ಟು ಒತ್ತಬೇಕು. ಇಲ್ಲ ಅಂದರೆ ಲೈಟ್ ಕೈಯಿಂದ ಸ್ವಲ್ಪ ಈ ಥರ ಬೆಳ್ಳುಳ್ಳಿನ ಆಡಿಸ್ಕೊಳ್ಳಿ. ನೋಡಿ, ಅವಾಗ ಏನಾಗುತ್ತಂದರೆ ಅದು ನೀಟಾಗಿ ಗೋಧಿ ಹಿಟ್ಟಕ್ಕೆ ಅಂಟ್ಕೊಳ್ಳುತ್ತೆ. ಆಮೇಲೆ ಎಣ್ಣೆಲ್ಲೂ ಕೂಡ ಬಿಡಂಗಿಲ್ಲ. ಇದೆಲ್ಲ ತುಂಬ ಸಿಂಪಲ್ಲು. ಹೌದು. ಇವಾಗ ಇದನ್ನು ನಾವು ನೋಡಿ, ಎಣ್ಣೆ ತುಂಬ ಜಾಸ್ತಿ ಬಿಸಿಯಾಗಿರಬಾರ್ದು. ಸೊ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಲೈಟಾಗಿ ಇಲ್ಲಿ ಎಣ್ಣೆನ ಕಾಯಿಸ್ಕೋಬೇಕು. ತುಂಬ ಜಾಸ್ತಿ ನೀವು ಎಣ್ಣೆ ಬಿಸಿ ಮಾಡಿದರೆ ಬೇಗ ಸಿಹಿದೋಗುತ್ತೆ, ಆಮೇಲೆ ಕ್ರಿಸ್ಪಿ ಕೂಡ ಆಗಂಗಿಲ್ಲ. ನೋಡಿ, ಇವಾಗ ಒಂದು ಹಾಕಿದ ನಂತರ ಒಂದು ಉಬ್ಬಿ ಬಂತಲ್ಲ, ಅವಾಗ ಇನ್ನೊಂದು ಹಾಕೊಳ್ಳೋದು. ನೋಡಿ, ಫ್ಲೇಮನ್ನು ಮಾತ್ರ ಮೀಡಿಯಮ್ ಫ್ಲೇಮಲ್ಲಿನೇ ಇಟ್ಕೋಬೇಕು. ಇದು ಕಲಿಸೋದು ಮಾಡೋದು ತುಂಬ ಈಸಿ ಇದೆ. ಬೇಯಿಸ್ಬೇಕಾದ್ರೆ ನೀವು ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ನೋಡಿ ಬಂದಿದೆ. ಇವಾಗ ಇಲ್ಲಿ ಕರೆಕ್ಟಾಗಿ ಕಲರ್ ಬಂದಿದೆ, ಎಲ್ಲ ಬಂದಿದೆ. ಇನ್ನೇನು ಮತ್ತೆ ಇದಕ್ಕೆ ನಾವು ತಿರುಗಿಸ್ಬೇಕಂತೇನಿಲ್ಲ. ನೋಡಿ, ಒಂದು ಉಬ್ಬೆ ಹೊರಗೆ ಬಂದ ನಂತರ ಇನ್ನೊಂದು ಹಾಕೋಬಹುದು. ಸೊ ಒಂದೇ ಸರ್ತಿಗೆ 3-4 ನಾವು ಈ ಥರ ಮಾಡ್ಕೋಬಹುದು. ಸೊ ಇದನ್ನ ನೀವು ಇಲ್ಲಿಲ್ಲಂದ್ರೂ 15 ದಿವಸ ಕೆಡಂಗಿಲ್ಲ ಆಶಾ ಇದನ್ನು. ಯಾಕಂದ್ರೆ ಬೆಲ್ಲ ಎಲ್ಲ ಚೆನ್ನಾಗೆ ನಾವು ಬಿಸಿದ್ರಲ್ಲಿ ಮ್ಯಾಶ್ ಮಾಡಿರ್ತೀವಲ್ಲ, ಹಂಗಾಗಿ ನೋಡಿ ಇದು ಇವಾಗ ಚೆನ್ನಾಗಿ ಬೈದಿದೆ 2 ಸೈಡನ್ನು. ಇದನ್ನ ನಾವು ತಕ್ಕೊಳ್ಳೋಣ. ಇದನ್ನು ಕೂಡ ಬೈದಿದೆ, ಇದನ್ನು ಕೂಡ ತಕ್ಕೊಳ್ಳೋಣ. ನೋಡಿ, ಗಸಗಸೆ ಎಲ್ಲಿ ಎಣ್ಣೆಯಲ್ಲಿ ಬಿಟ್ಟಿಲ್ಲ. ಹೌದು, ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡು, ತುಂಬ ಪರ್ಫೆಕ್ಟಾಗಿ ಬಂದಿದೆ. ಇದನ್ನು ಕೂಡ ತಕ್ಕೊಳ್ಳೋಣ. ಇವಾಗ ಇದೇ ಥರ ಎಲ್ಲದನ್ನು ಕರ್ಕೊಂಡು ಬರೋಣ. ನೋಡಿ, ಇಲ್ಲಿ ನಮ್ಮದು ಕುಂಬಳಕಾಯಿದ ಗಾರ್ಗಿ ರೆಡಿಯಾಗಿದೆ. 15 ದಿವಸ ಕೆಡಂಗಿಲ್ಲ, ಇಷ್ಟೇ ಚೆನ್ನಾಗಿರುತ್ತೆ. ಮಾಡೋದೆಷ್ಟು ಈಸಿ ಇದೆ ಅಂತಲೂ ಕೂಡ ನೀವು ನೋಡಿದ್ದೀರಾ. ಇಲ್ಲಿ ನೋಡಿ, ಟಮ್ ಅಂತ ಉಬ್ಬಿದೆ, ಒಂದು ಉಬ್ಬಿಲ್ಲ ಅಂತ ಇಲ್ಲ, ಅಷ್ಟು ಚೆನ್ನಾಗಿದು ಉಬ್ಬಿದೆ. ಕಲರು ಕೂಡ ತುಂಬ ಫಸ್ಟ್ ಕ್ಲಾಸ್ ಆಗಿ ಬಂದಿದೆ. ಇಲ್ಲಿ ನೋಡಿ, ಆಮೇಲೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ದೇವರಿಗೆ ನೈವೇದ್ಯಕ್ಕೂ ಕೂಡ ಆಶಾ ನಮ್ಮ ಸೈಡು ಇದನ್ನೇ ಹಿಡಿಯೋದು. ಇವಾಗ ಗರಿ ಗರಿ ಅಂತ ಪ್ರತಿಭಾ ತುಂಬಾ ಚೆನ್ನಾಗಿ ಅಂತ ಇದೆ. ನೋಡಿ ಎಷ್ಟು ಫಸ್ಟ್ ಕ್ಲಾಸ್ ಆಗಿದೆ. ನೋಡಿ ನೋಡಿ ಎಷ್ಟು ಗರಿ ಗರಿ ಆಗಿದೆ. ಅದಕ್ಕೆ ಅಕ್ಕಿ ಹಿಟ್ಟು ಸ್ವಲ್ಪ ಕಡಲೆ ಹಿಟ್ಟು ಹಾಕಬೇಕು. ಗರಿ ಗರಿ ಆಗಿರುತ್ತೆ ನೋಡಿ. ವಾವ್, ನಂಬರ್ 1 ಅಂತ ಅನ್ಬೋದು, ಬೆಸ್ಟ್ ರೆಸಿಪಿ ಅಂತಲೂ ಕೂಡ ಅನ್ಬೋದು. ನೋಡಿ, ಮೇಲ್ಗಡೆ ಲೇಯರ್ ನೋಡಿ ಎಷ್ಟು ತಿಳಿಯುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಹೌದು, ಇಲ್ಲಿ ನೋಡಿ ಕಸಕಸೆ ಅದು ಮುತ್ತು ಹಾಕ್ದಂಗೆ ಕಾಣ್ತಾ ಇದೆ ಮೇಲ್ಗಡೆ. ಹೌದು, ಅಷ್ಟು ಚೆನ್ನಾಗಿದೆ.
ನೋಡಿ, ನೀವು ಕುಂಬಳಕಾಯ್ದು ಈ ರೆಸಿಪಿ ನಿಮ್ಮ ಸೈಡಲ್ಲಿ ಯಾವ ಥರ ಮಾಡ್ತೀರಂತನೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನೋಡಿ ಅಷ್ಟೇ ಟೇಸ್ಟ್. ಸೊ ನೋಡಿ, ಕುಂಬಳಕಾಯಿಂದ ಈ ಥರನೂ ಒಂದು ರೆಸಿಪಿನ ನಾವು ಮಾಡ್ಬೋದು. ತುಂಬ ಚೆನ್ನಾಗಿದೆ ಪ್ರತಿಭಾ, ಸ್ವೀಟು ಕರೆಕ್ಟಾಗಿದೆ. ಹೌದಾ? ಕ್ರಿಸ್ಪಿಯಾಗೂ ಅನ್ನಿಸ್ತಾ ಇದೆ. ಓಕೆ, ಸೊ ನೋಡಿ ನಾನು ತಿಂದ್ಬಿಟ್ಟು ಹೇಳ್ತೀನಿ. ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ಒಂದು ಸರ್ತಿ ನೀವು ಮಿಸ್ ಮಾಡಬೇಡಿ ಈ ರೆಸಿಪಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಇದು ಒಂದು ಸರ್ತಿ ನೀವು ಮಾಡಿ ನೋಡಿ, ತುಂಬ ಸಖತ್ತಾಗಿ ಬರುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ನಮ್ಮ ವಿಶ್ ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.